ನಮಸ್ಕಾರ. ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಕೆಲವು ದಿನಗಳಿಂದ ಸಿವಿಲ್ ಜಡ್ಜ್ ಪರೀಕ್ಷಾ ತಯಾರಿಗೆ ಸಂಬಂಧಪಟ್ಟ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ ಅಂದರೆ CPC ಇದ್ರ ಮೇಲೆ ಸಂಬಂಧಪಟ್ಟಿರುವಂತಹ ಒಂದು ವಿಡಿಯೋ. ಇದರದ್ದು ಮೊದಲನೇ ಭಾಗ ನಾನು ಆಲ್ರೆಡಿ ಪಬ್ಲಿಷ್ ಮಾಡಿದ್ದೇನೆ. ಅದರದ್ದು ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ, ನನ್ನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಏನುಂಟು ಅಲ್ಲಿ ಅದರ ಭಾಗ 1ರದ್ದು ಲಿಂಕ್ ಕೊಡ್ತೇನೆ. ಹಾಗೆ ಇವತ್ತು ನಾನು ಈ ವಿಡಿಯೋದಲ್ಲಿ ಏನು ಡಿಸ್ಕಷನ್ ಮಾಡ್ತೇನೆ ಅಂತ ನೋಡೋಣ ಬನ್ನಿ. ಇವತ್ತು ನಾನು ಯಾವ್ಯಾವ ಪಾಯಿಂಟ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತೇನೆ ಅಂತ ಹೇಳಿ ಒಂದು ಬ್ರೀಫ್ ಆಗಿ ಒಂದು ಔಟ್ಲೈನ್ ನೋಡೋಣ. ಕ್ವಶನ್ಸ್ ನಂಬರ್ 6 to 10. ಕ್ವಶನ್ ನಂಬರ್ 5 to 10 ಆಲ್ರೆಡಿ ಪಾರ್ಟ್ 1ನಲ್ಲಿ ಡಿಸ್ಕಷನ್ ಮಾಡಾಗಿದೆ. ಸೊ ಕ್ವಶನ್ ನಂಬರ್ 6 to 10 ಡಿಸ್ಕಸ್ ಮಾಡ್ತೇನೆ. ಅದು ಯಾವುದಾದ್ರ ಮೇಲೆ ಟಾಪಿಕ್ ಅಂದರೆ ಫೈಲಿಂಗ್ ಆಫ್ ಸೂಟ್ ಬೈ ಇಂಡಿಜೆಂಟ್ ಪರ್ಸನ್, ಇನ್ನೊಂದು ಮ್ಯಾಕ್ಸಿಮ್ಸ್ ಆಫ್ ರೆಸ್ ಜುಡಿಕೇಟ್, ಇನ್ನೊಂದು ಮೆಟೀರಿಯಲ್ಸ್ ಫಾರ್ ಫ್ರೇಮಿಂಗ್ ಆಫ್ ಇಶ್ಯೂಸ್, ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್ ಮತ್ತು ರೆಪ್ರೆಸೆಂಟೇಟಿವ್ ಸೂಟ್. ಈ 5 ಪಾಯಿಂಟ್ಗಳ ಮೇಲೆ ಅಥವಾ ಟಾಪಿಕ್ಗಳ ಮೇಲೆ ಇವತ್ತು ನಮ್ಮ ಡಿಸ್ಕಷನ್ ಇರುತ್ತೆ. 6ನೇ ಕ್ವಶನ್ಗೆ ಹೋಗೋಣ ಬನ್ನಿ. ಅಂಡರ್ ವಿಚ್ ಪ್ರಾವಿಷನ್ ಆಫ್ ದಿ ಕೋಡ್ ಆ್ಯಂಡ್ ಇಂಡಿಜೆಂಟ್ ಕ್ಯಾನ್ ಫೈಲ್ ಅ ಸೂಟ್. 4 ಪ್ರಾವಿಷನ್ಸ್ ಕೊಟ್ಟಿದ್ದಾರೆ, ಎಲ್ಲದು ಆರ್ಡರ್ 33ಯಲ್ಲಿ. ನಮ್ಮದು ಕ್ವಶನ್ ಏನು, ಇಂಡಿಜೆಂಟ್ ಪರ್ಸನ್ನು ಸೂಟ್ ಫೈಲ್ ಮಾಡ್ಬೋದಾ, ಮಾಡಲಿಕ್ಕಿದ್ರೆ ಯಾವ ಪ್ರಾವಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ. ಯಾವ ಪ್ರಾವಿಷನ್ ಏನು ಹೇಳುತ್ತೆ ಲೆಟ್ಸ್ ಸಿ ನಾವು. ಆರ್ಡರ್ 33 ರೂಲ್ 1 ಹೇಳುತ್ತೆ ಸೂಟ್ಸ್ ಮೇ ಬಿ ಇನ್ಸ್ಟಿಟ್ಯೂಟೆಡ್ ಬೈ ಇಂಡಿಜೆಂಟ್ ಪರ್ಸನ್. ಇಂಡಿಜೆಂಟ್ ಪರ್ಸನ್ ಅಂದರೆ ಯಾರು ದಿವಾಳಿ, ಯಾರು ಪಾಪರ್, ಅವ್ರ ಹತ್ರ ಯಾವ ಪ್ರಾಪರ್ಟಿ ಇಲ್ಲ, ಕೋರ್ಟ್ ಕೇಸ್ ನಡೆಸಲಿಕ್ಕೆ ಅವ್ರ ಹತ್ರ ಯಾವ ಒಂದು ಆದಾಯದ ಮೂಲ ಇಲ್ಲ, ಹಾಗೆಲ್ಲ ಇರುವಂಥವರು ಇಂಡಿಜೆಂಟ್ ಪರ್ಸನ್ ಅಂತ ಕೋರ್ಟ್ ಹೇಳಿದರೆ ದೆನ್ ಅಂಥವರು ಕೋರ್ಟ್ ಫೀ ಕಟ್ಟದೆ ಸೂಟನ್ನು ಮುಂದುವರಿಸ್ಬೋದು. ಹಾಗಿದ್ರೆ ಇಂಡಿಜೆಂಟ್ ಪರ್ಸನ್ ಯಾರು? ಇಂಡಿಜೆಂಟ್ ಪರ್ಸನ್ ಇಸ್ ಒನ್ ಹೂ ಹ್ಯಾಸ್ ನೋ ಸಫಿಷಿಯಂಟ್ ಮೀನ್ಸ್ ಟು ಪೇ ಕೋರ್ಟ್ ಫೀ ಆನ್ ಪ್ಲೇಂಟ್. ಒಂದು ಪ್ಲೇಂಟ್ ಫೈಲ್ ಮಾಡುವಾಗ ಕೋರ್ಟ್ ಫೀ ಕಟ್ಟಬೇಕು. ಆ ಕೋರ್ಟ್ ಫೀ ಕಟ್ಟಲಿಕ್ಕೂ ಅವ್ರ ಹತ್ರ ಆದಾಯ ಇಲ್ಲ, ಸಫಿಷಿಯಂಟ್ ಮೀನ್ಸ್ ಇಲ್ಲ, ಅಂಥವರು ಇಂಡಿಜೆಂಟ್ ಪರ್ಸನ್ ಆಗ್ತಾರೆ. ಇಲ್ವಾ, ಕೋರ್ಟ್ ಫೀ ಪ್ರಿಸ್ಕ್ರೈಬ್ ಮಾಡಲಿಲ್ಲ, ಎಷ್ಟು ಅಂತ ಕೊಟ್ಟಿಲ್ಲ. ಆ ಥರ ಸಿಚುಯೇಷನಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅವ್ರು ಇಂಡಿಜೆಂಟ್ ಪರ್ಸನ್ ಹೌದಾ ಅಲ್ವಾ ಅಂತ? ಕೋರ್ಟ್ ಫೀ ಪ್ರಿಸ್ಕ್ರೈಬ್ ಮಾಡದೇ ಇರುವಾಗ ಯಾರ ಹತ್ರ ಒಂದು 1,000 ರೂಪಾಯಿ ಇರುವಷ್ಟು ವರ್ತ್ ಎಂದು ಪ್ರಾಪರ್ಟಿ ಇಲ್ಲ, 1,000 ವ್ಯಾಲ್ಯೂ ಇರುವಷ್ಟು ಪ್ರಾಪರ್ಟಿ ಸಹಿತ ಅವ್ರ ಹತ್ರ ಇಲ್ಲ, ಅಂಥವರು ಇಂಡಿಜೆಂಟ್ ಪರ್ಸನ್ ಅಂತ ಕೇಸನ್ನು ಫೈಲ್ ಮಾಡ್ಬೋದು. ಹಾಗಿದ್ರೆ ಎಲ್ಲ ಪ್ರಾಪರ್ಟಿ ಕೂಡ ಇಲ್ವಾ, ಅಥವಾ ಯಾವ ಥರ ಪ್ರಾಪರ್ಟಿ ಅದು ನೋಡೋಣ. ಕೆಲವೊಂದು ಪ್ರಾಪರ್ಟಿನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಇಂಡಿಜೆಂಟ್ ಪರ್ಸನ್ ಹತ್ರ ಕೆಲವೊಂದು ಪ್ರಾಪರ್ಟಿ ಇದೆ, ಆದರೂ ಹಿ ಕ್ಯಾನ್ ಬಿ ಕನ್ಸಿಡರ್ ಆ್ಯಸ್ ಇಂಡಿಜೆಂಟ್ ಪರ್ಸನ್. ಅವರನ್ನು ಇಂಡಿಜೆಂಟ್ ಪರ್ಸನ್ ಅಂತ ಕನ್ಸಿಡರ್ ಮಾಡ್ಬೋದು. ಅವ್ರ ಹತ್ರ ಯಾವ ಸಫಿಷಿಯೆಂಟ್ ಮೀನ್ಸ್ ಇಲ್ಲ ಅಂತ ಕನ್ಸಿಡರ್ ಮಾಡ್ಬೋದು. ಅದು ಯಾವುದು ಅಂತ ಆದರೆ ನೋಡೋಣ. ನೋಡಿ, ಪ್ರಾಪರ್ಟಿ ಎಕ್ಸೆಂಪ್ಟ್ ಫ್ರಾಮ್ ಅಟ್ಯಾಚ್ಮೆಂಟ್ ಇನ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ. ಎಕ್ಸಿಕ್ಯೂಷನ್ ಮಾಡುವಾಗ ಅಟ್ಯಾಚ್ಮೆಂಟ್ ಆದರೆ ಪ್ರಾಪರ್ಟಿ ಅಟ್ಯಾಚ್ ಮಾಡಿ ಅದರ ಪ್ರೊಸೀಡ್ಸಿಂದ ದುಡ್ಡು ಬರುತ್ತೆ. ಆದರೆ ಕೆಲವೊಂದು ಪ್ರಾಪರ್ಟಿನ ಅಟ್ಯಾಚ್ ಮಾಡಬಾರ್ದು ಅಂತ ಇದೆ. CPCನೇ ಹೇಳುತ್ತೆ ಕೆಲವೊಂದು ಪ್ರಾಪರ್ಟಿಗಳನ್ನು ಎಕ್ಸಿಕ್ಯೂಷನಲ್ಲಿ ಅಟ್ಯಾಚ್ ಮಾಡ್ಬೋದು, ಕೆಲವೊಂದು ಪ್ರಾಪರ್ಟಿಗಳನ್ನು ಎಕ್ಸಿಕ್ಯೂಷನಲ್ಲಿ ಅಥವಾ ಯಾವುದೇ ಇದರಲ್ಲಿ ಅಟ್ಯಾಚ್ ಮಾಡಲಿಕ್ಕೆ ಇಲ್ಲ ಅಂತ. ಸೊ ಆ ಥರ ಯಾವುದು ಲಿಸ್ಟ್ ಉಂಟು, ಯಾವ ಪ್ರಾಪರ್ಟಿಗಳನ್ನು ಅಟ್ಯಾಚ್ ಮಾಡಬಾರ್ದು ಎಕ್ಸಿಕ್ಯೂಷನಲ್ಲಿ, ಅಂಥ ಪ್ರಾಪರ್ಟಿಗಳು ಕೂಡ ಇಲ್ಲಿ ಕೂಡ ಎಕ್ಸ್ಕ್ಲೂಡ್ ಆಗ್ತಾರೆ. ಇಲ್ಲಿ ಕೂಡ ಆ ಪ್ರಾಪರ್ಟಿಗಳನ್ನು ಕನ್ಸಿಡರ್ ಮಾಡಬಾರ್ದು, ಇಂಡಿಜೆಂಟ್ ಪರ್ಸನ್ದು ಪ್ರಾಪರ್ಟಿ ಅದು ಅಂತ ಹೇಳಿ. ಆ ಪ್ರಾಪರ್ಟಿಗಳನ್ನು ಬಿಟ್ಟು ಉಳಿದಿದ್ದೇನುಂಟು ಅಥವಾ ಏನಿಲ್ವೋ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇನ್ನು ಬೇರೆ ಯಾವ ಪ್ರಾಪರ್ಟಿ ಎಕ್ಸ್ಕ್ಲೂಡ್ ಆಗಿದೆ ಅಂದರೆ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದಿ ಸೂಟ್. ಒಂದು ಸೂಟಿಂದು ಸಬ್ಜೆಕ್ಟ್ ಮ್ಯಾಟರ್ ಯಾವುದು, ಆ ಪ್ರಾಪರ್ಟಿ, ಆ ಸಬ್ಜೆಕ್ಟ್ ಮ್ಯಾಟರ್ಲಿ ಇನ್ಕ್ಲೂಡ್ ಆಗಿರುವಂತಹ ಪ್ರಾಪರ್ಟಿಗಳನ್ನು ಬಿಟ್ಟು ಬೇರೆ ಎಲ್ಲ ಪ್ರಾಪರ್ಟಿಗಳನ್ನು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕು. ಹಾಗೆ ಈ ಕಂಡೀಷನ್ ಎಲ್ಲ ಸ್ಯಾಟಿಸ್ಫೈ ಆದರೆ ಹಿ ಕ್ಯಾನ್ ಬಿ ಕನ್ಸಿಡರ್ ಆ್ಯಸ್ ಇಂಡಿಜೆಂಟ್ ಪರ್ಸನ್. ಇನ್ನು ಕೆಲವೊಂದು ಸಲ ಈ ಅಪ್ಲಿಕೇಶನ್ ಫೈಲ್ ಮಾಡಿದ ನಂತರ ಮತ್ತು ಕೋರ್ಟ್ ಫೈನಲ್ ಆರ್ಡರ್ ಬರದೇ ಇರೋಕ್ಕಿಂತ ಆ ಒಂದು ಅವಧಿಯಲ್ಲಿ ಇಂಡಿಜೆಂಟ್ ಪರ್ಸನ್ ಅಂತ ಯಾರು ಅಪ್ಲೈ ಮಾಡಿರ್ತಾರೆ ಅವರು
ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾರೆ ಅಥವಾ ಅವ್ರಿಗೆ ಹೇಗೋ ಒಂದು ಪ್ರಾಪರ್ಟಿ ಬರುತ್ತೆ. ಹಾಗಿರುವಾಗ ಅವರು ಇಂಡಿಜೆಂಟ್ ಪರ್ಸನ್ ಹೌದಾ ಅಲ್ವಾ ಅಂತ ನೋಡಲಿಕ್ಕೆ ಆ ಒಂದು ಯಾವ ಅಕ್ವೈರ್ ಆಗಿರೋ ಪ್ರಾಪರ್ಟಿ ಉಂಟು ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಇನ್ನು ರೆಪ್ರೆಸೆಂಟೇಟಿವ್ ಕೆಪಾಸಿಟಿಯಲ್ಲಿ ಪ್ಲೇಂಟಿಫ್ ಸೂ ಮಾಡಿದರೆ, ಅಂದರೆ ಕೆಲವರು ಪರವಾಗಿ ಪ್ಲೇಂಟಿಫು ಕೇಸ್ ಫೈಲ್ ಮಾಡಿದ್ದಾರೆ ಇಂಡಿಜೆಂಟ್ ಪರ್ಸನ್ ಅಂತ. ಹಾಗೆ ಇದ್ದಾಗ ಅವರು ಯಾವ ಕೆಪಾಸಿಟಿಯಲ್ಲಿ ತಮ್ಮ ಪ್ರಾಪರ್ಟಿನ ಇಟ್ಕೊಂಡಿದ್ದಾರೆ ಅದನ್ನು ನೋಡಿಕೊಂಡು ಕನ್ಸಿಡರ್ ಮಾಡ್ತಾರೆ ಇಂಡಿಜೆಂಟ್ ಪರ್ಸನ್ ಹೌದಾ ಅಲ್ವಾ ಅಂತ. ಸೊ ದೀಸ್ 2 ಪಾಯಿಂಟ್ಸ್ ಆರ್ ನಾಟ್ ದ್ಯಾಟ್ ಇಂಪಾರ್ಟೆಂಟ್, ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಮೇನ್ ಯಾರು ಹೂ ಇಸ್ ಅನ್ ಇಂಡಿಜೆಂಟ್ ಪರ್ಸನ್ನು ಮತ್ತು ವಿಚ್ ಆರ್ ದಿ ಪ್ರಾಪರ್ಟೀಸ್ ಎಕ್ಸ್ಕ್ಲೂಡೆಡ್ ಅಂತ ಹೇಳಿ ಅದು ಮಾತ್ರ ಇಂಪಾರ್ಟೆಂಟು. ಸೊ ಆರ್ಡರ್ 33 ರೂಲ್ 1 ಇದ್ರ ಬಗ್ಗೆ ಹೇಳುತ್ತೆ. ಆನ್ಸರ್ ಯಾವುದು ಹಾಗಿದ್ರೆ ಇದರಲ್ಲಿ? ಕರೆಕ್ಟ್ ಆನ್ಸರು ಆರ್ಡರ್ 33 ರೂಲ್ 1. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದಿ ಡಾಕ್ಟ್ರಿನ್ ಆಫ್ ರೆಸ್ ಜುಡಿಕೇಟಾ ಆಸ್ ಕಂಟೈನ್ಡ್ ಇನ್ ಸೆಕ್ಷನ್ 11 ಇಸ್ ಬೇಸ್ಡ್ ಆನ್ ದಿ ಮ್ಯಾಕ್ಸಿಮ್. 4 ಮ್ಯಾಕ್ಸಿಮ್ ಕೊಟ್ಟಿದ್ದಾರೆ, ಲ್ಯಾಟಿನ್ ಮ್ಯಾಕ್ಸಿಮ್ಸು. ಸೆಕ್ಷನ್ 11 CPC ಸೆಕ್ಷನ್ 11 ಏನು ಹೇಳುತ್ತೆ? ರೆಸ್ ಜುಡಿಕೇಟಾ ಬಗ್ಗೆ ಹೇಳುತ್ತೆ. ಆ ರೆಸ್ ಜುಡಿಕೇಟಾ ಯಾವ ಮ್ಯಾಕ್ಸಿಮ್ ಮೇಲೆ ಬೇಸ್ ಆಗಿದೆ ಅಂತ ಹೇಳಿ ಕ್ವಶನ್ ಕೇಳಿದ್ದಾರೆ. ಸೆಕ್ಷನ್ 11ನಲ್ಲಿ CPCಲಿ ನಿಮಗೆ ಮ್ಯಾಕ್ಸಿಮ್ ಸಿಗೋದಿಲ್ಲ. ನಾನು ಇದಕ್ಕೆ ಆನ್ಸರು CK ತಕ್ವಾನಿಯಿಂದ ತೊಗೊಂಡಿದ್ದೇನೆ ಟೆಕ್ಸ್ಟ್ ಬುಕ್. ಸೊ ಯು ಹ್ಯಾವ್ ಟು ರೆಫರ್ ಈ ಕೆಲವೊಂದು ಪ್ರಿನ್ಸಿಪಲ್ಸ್ ಹಾಗೆಲ್ಲ ಇರುವಾಗ ಟೆಕ್ಸ್ಟ್ ಬುಕ್ಕನ್ನು ರೆಫರ್ ಮಾಡಿ, ಬೇರೆ ಆ್ಯಕ್ಟಲ್ಲಿ ಸಿಗೋದಿಲ್ಲ. CK ತಕ್ವಾನಿಯಲ್ಲಿ ನಾನು ರೆಫರ್ ಮಾಡಿರೋ 3 ಪ್ರಾವಿಷನ್ಸ್ ಇದೆ. ಸೊ ಸೆಕ್ಷನ್ 11 ರೆಸ್ ಜುಡಿಕೇಟಾ ಹೇಳುತ್ತೆ ಇಟ್ಸ್ ಬೇಸ್ಡ್ ಆನ್ 3 ಮ್ಯಾಕ್ಸಿಮ್ಸು. ಏನು ಹೇಳುತ್ತೆ? ಫಸ್ಟ್ ಒನ್ನು, ನೆಮೋ ಡೆಬೆಟ್ ಬಿಸ್ ವೆಕ್ಸಾರಿ ಪ್ರೋ ಯೂನಾ ಎಟ್ ಇಡೆಮ್ ಕಾಸಾ, ಅಂದರೆ ನೋ ಮ್ಯಾನ್ ಶುಡ್ ಬಿ ವೆಕ್ಸ್ಡ್ ಟ್ವೈಸ್ ಫಾರ್ ದಿ ಸೇಮ್ ಕಾಸ್. ಒಂದೇ ಮನುಷ್ಯನ 2 ಸಲ ಒಂದೇ ಕಾರಣಕ್ಕೆ ಪನಿಷ್ಮೆಂಟ್ ಕೊಡಬಾರ್ದು. ಅಂದರೆ ಪಾಪ ಒಬ್ಬನ್ನೇ ಪದೇ ಪದೇ ಅದೇ ತಪ್ಪಿಗೆ ಪದೇ ಕೋರ್ಟಿಗೆ ಎಳಿಬಾರ್ದು, ಅವ್ರನ್ನ ಪನಿಷ್ಮೆಂಟ್ ಮಾಡಬಾರ್ದು. ಹಾಗಂತ ದಿಸ್ ಇಸ್ ಒನ್ ಪ್ರಿನ್ಸಿಪಲ್. ಇನ್ನೊಂದು, ಇಂಟ್ರೆಸ್ಟ್ ರಿಪಬ್ಲಿಕೆ ಅಟ್ ಸಿಟ್ ಫಿನಿಸಿಲಿಟಿಯಮ್, ಅಂದರೆ ಇಟ್ ಈಸ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್ ದ್ಯಾಟ್ ದೇರ್ ಶುಡ್ ಬಿ ಆನ್ ಎಂಡ್ ಟು ಅ ಲಿಟಿಗೇಷನ್. ಈ ಕಾನೂನು ವ್ಯಾಜ್ಯಗಳು ಒಂದು ಅಂತ್ಯ ಅಂತ ಬರಬೇಕು. ಅದು ಯಾರ ಹಿತಕ್ಕೆ? ಇಡೀ ಒಂದು ರಾಜ್ಯ, ಒಂದು ದೇಶದ ಹಿತದೃಷ್ಟಿಗೋಸ್ಕರ ಒಂದು ಕಾನೂನಿಗೆ ಯಾವಾಗಲೂ ಒಂದು ಅಂತ್ಯ ಅಂತ ಇರಬೇಕು, ಕಾನೂನು ವ್ಯಾಜ್ಯಗಳಿಗೆ. ಇಲ್ಲಾಂದರೆ ಅದೇ ಹಾಕಿದ್ದೇ ಕೇಸು ಮತ್ತೆ ಪದೇ ರಿಪೀಟ್ ಆಗ್ತಾ ಹೋಗುತ್ತೆ. ಒಬ್ಬರ ಮೇಲೆ ಒಂದೇ ಕಾಸಿಗೆ ಆಗ್ತಾ ಹೋದಾಗ ಅದು ನಿರಂತರವಾಗಿ ಒಂದು ರಾಜ್ಯದ ದೇಶದ ಹಿತಾಸಕ್ತಿಗೆ ಧಕ್ಕೆ ಬರ್ತಾ ಹೋಗ್ತದೆ. ಇನ್ನು 3ನೇ ಪ್ರಿನ್ಸಿಪಲ್ ಯಾವುದು? ರೆಸ್ ಜುಡಿಕೇಟಾ ಪ್ರೋ ವೆರಿಟೆ ಆಕ್ಯುಪಿಟರ್, ಅಂದರೆ ಅ ಜುಡಿಷಿಯಲ್ ಡಿಸಿಷನ್ ಮಸ್ಟ್ ಬಿ ಆಕ್ಸೆಪ್ಟೆಡ್ ಆ್ಯಸ್ ಕರೆಕ್ಟ್. ಒಂದು ಕೋರ್ಟ್ ಒಂದು ಡಿಸಿಷನ್ ಅಂತ ಕೊಟ್ಟಿದೆ ಅಂದರೆ ಅದು ಕರೆಕ್ಟ್ ಅಂತ ತಿಳ್ಕೊಳ್ಬೇಕು. ದಿಸ್ ಇಸ್ ಅ ಜನರಲ್ ರೂಲು. ಎಕ್ಸೆಪ್ಷನ್ಸ್ ಇದ್ದೇ ಇರುತ್ತೆ ಎಲ್ಲ ಒಂದು ಮ್ಯಾಕ್ಸಿಮ್ಗೆ ಅಥವಾ ಯಾವುದೇ ಒಂದು ಪ್ರಿನ್ಸಿಪಲ್ಗೆ. ಆದರೆ ಜನರಲ್ ಆಗಿ ಏನು ಹೇಳ್ತಾರೆ, ಒಂದು ಕೋರ್ಟ್ ಕೊಟ್ಟಿರೋ ಡಿಸಿಷನನ್ನು ಪ್ರಾಪರ್ ಇದೆ, ಸರಿಯಾಗಿದೆ ಅಂತ ತಿಳ್ಕೊಳ್ಬೇಕು. ಯಾಕೆಂದರೆ ಕಾನೂನು ವ್ಯಾಜ್ಯಕ್ಕೆ ಒಂದು ಅಂತ್ಯ ಇರಬೇಕು. ಸರಿ ಇಲ್ಲ ಅಂತ ಇನ್ನೊಂದ್ಸಲ ಮತ್ತೆ ಅದೇ ಕೋರ್ಟಲ್ಲಿ ಅದೇ ವ್ಯಕ್ತಿ ವಿರುದ್ಧ ಅದೇ ಕಾರಣಕ್ಕೋಸ್ಕರ ಕೇಸ್ ಹಾಕ್ತಾ ಹೋದರೆ ಅದು ವ್ಯಾಜ್ಯ ನಿರಂತರವಾಗಿ ನಡೀತಾ ಇರತ್ತೆ ಅಂತ ಹೇಳಿ ಅದಕ್ಕೋಸ್ಕರ ಈ ರೆಸ್ ಜುಡಿಕೇಟಾ ಅಂತ ಮಾಡಿದ್ದಾರೆ. ಸೊ 1ನೇ ಮ್ಯಾಕ್ಸಿಮು ಪ್ರೈವೇಟ್ ಜಸ್ಟಿಸ್ ಮೇಲೆ ಹೋಗುತ್ತೆ, ಅಂದರೆ ಇಂಡಿವಿಜುವಲ್ ರೈಟ್ಸ್ ಮೇಲೆ. ಈ 2ನೇ ಮತ್ತು 3ನೇ ಮ್ಯಾಕ್ಸಿಮ್ ಏನುಂಟು ಅದು ಇಟ್ಸ್ ಬೇಸ್ಡ್ ಆನ್ ಪಬ್ಲಿಕ್ ಪಾಲಿಸಿ. ಸೊ ಪಬ್ಲಿಕ್ ಪಾಲಿಸಿಗೆ ಹೆಲ್ಪ್ ಆಗುವಂತಹ ಮ್ಯಾಕ್ಸಿಮ್ಸ್. ದೀಸ್ 3 ಮ್ಯಾಕ್ಸಿಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಹಾಗಿದ್ದರೆ ಆನ್ಸರ್ ಯಾವುದು ಇದರಲ್ಲಿ? ಇಲ್ಲಿ ಆನ್ಸರ್ ಆ್ಯಕ್ಚುಲಿ ಎ ಮತ್ತು ಬಿ ಎರಡೂ ಆಗುತ್ತೆ. ಆದರೆ ಎ ಆ್ಯಂಡ್ ಬಿ ಅಂತ ಆಪ್ಷನ್ ಕೊಟ್ಟಿಲ್ಲ, ಬಟ್ ಸ್ಟಿಲ್ ದಿ ಆನ್ಸರ್ಸ್ ಬೋತ್ ಎ ಬರೆದ್ರು ಕರೆಕ್ಟು, ಬಿ ಬರೆದ್ರು ಕರೆಕ್ಟು. ಎ ಮತ್ತು ಬಿ ಎರಡೂ ಬರೆದ್ರು ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. A court may not frame issues on the basis of allegations or contents made by parties. ಅಂದರೆ ಕೆಲವೊಂದು ಇಶ್ಯೂಸ್ ಕೋರ್ಟ್ ಫ್ರೇಮ್ ಮಾಡುವಾಗ ಕೆಲವೊಂದು ಡಾಕ್ಯುಮೆಂಟು, ಕೆಲವೊಂದು ಅಲಿಗೇಷನ್ಸು, ಕೆಲವೊಂದು ಕಂಟೆಂಟ್ಸು ಇದ್ರ ಮೇಲೆ ನಿರ್ಧಾರ ಮಾಡುತ್ತೆ. ಯಾವ್ಯಾವ ಇಶ್ಯೂಸನ್ನು ಯಾವುದ್ರ ಮೇಲೆ ನಿರ್ಧಾರ ಮಾಡಬೇಕು
ಅಥವಾ ಕೆಲವೊಂದು ಇಶ್ಯೂಸನ್ನು ಯಾವುದ್ರ ಮೇಲೆ ನಿರ್ಧಾರ ಮಾಡಬಾರ್ದು, ಅಂದರೆ ಕನ್ಸಿಡರ್ ಮಾಡಬಾರ್ದು ಕೆಲವೊಂದು ಡಾಕ್ಯುಮೆಂಟ್ಸನ್ನು. ಸೊ ಅದನ್ನು ನಾವು ಈ ಒಂದು ಕ್ವಶನಲ್ಲಿ ಅರ್ಥ ಮಾಡ್ಕೊಳ್ತಾ ಇದ್ದೇವೆ. ಇದಕ್ಕೆ ಪ್ರಾವಿಷನ್ ಯಾವುದು? ಆರ್ಡರ್ 14 ರೂಲ್ 3 ಅಂದರೆ ಮೆಟೀರಿಯಲ್ಸ್ ಆನ್ ವಿಚ್ ಇಶ್ಯೂಸ್ ಮೇ ಬಿ ಫ್ರೇಮ್ಡ್. ಕೋರ್ಟ್ ಇಶ್ಯೂಸನ್ನು ಫ್ರೇಮ್ ಮಾಡುವಾಗ ಯಾವ್ಯಾವ ಮಟೀರಿಯಲನ್ನು ಕನ್ಸಿಡರ್ ಮಾಡಬೇಕು ಅಂತ. ಫಸ್ಟ್ ಒನ್ನು ಅಫಿಡಾವಿಟ್. ನೀವು ಅಫಿಡಾವಿಟಲ್ಲಿ ಓತಲ್ಲಿ ಯಾವುದ್ಯಾವುದು ಅಲಿಗೇಷನ್ ಸ್ವೇರ್ ಮಾಡ್ತೀರಿ, ಯಾರು ಅದು ಪಾರ್ಟೀಸ್ ಇರಬೇಕು ಅಥವಾ ಪರ್ಸನ್ಸ್ ಆನ್ ಬಿಹಾಫ್ ಆಫ್ ದೋಸ್ ಪಾರ್ಟೀಸ್, ಇವರಲ್ಲಿ ಯಾರೇ ಅಫಿಡಾವಿಟಲ್ಲಿ ಸ್ವೇರ್ ಮಾಡಿರುವಂತಹ ಅಲಿಗೇಷನನ್ನು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಸ್ಟೇಟ್ಮೆಂಟ್ ಮೇಡ್ ಬೈ ಪ್ಲೀಡರ್ಸ್ ಅಪಿಯರಿಂಗ್ ಫಾರ್ ಪಾರ್ಟೀಸ್. ಅಡ್ವೊಕೇಟ್ಸ್ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅವರ ಪಾರ್ಟಿಗಳ ಪರವಾಗಿ, ಅವರ ಸ್ಟೇಟ್ಮೆಂಟನ್ನು ಕನ್ಸಿಡರ್ ಮಾಡ್ಬೋದು. ಅಲಿಗೇಷನ್ಸ್ ಇನ್ ಪ್ಲೀಡಿಂಗ್ಸ್ ಅಂದರೆ ಪ್ಲೇಂಟ್ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಏನು ಅಲಿಗೇಷನ್ಸ್ ಮಾಡಿರ್ತಾರೆ ಅದೆರಡನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ಆನ್ಸರ್ಸ್ ಟು ಇಂಟರಾಗೇಟರೀಸ್ ಅಂತ ಕೊಟ್ಟಿರ್ತಾರೆ, ಅದಕ್ಕೆ ಆನ್ಸರ್ಸ್ ಬಂದಿದ್ದರೆ ಅದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಬೈ ಪಾರ್ಟೀಸ್, ಈ ಪ್ಲೀಡಿಂಗ್ಸ್ ಜೊತೆ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡ್ಬೋದು, ಅದನ್ನೆಲ್ಲ ಕನ್ಸಿಡರ್ ಮಾಡಬೇಕು. ಸೊ ಇಷ್ಟು ಥರ ಮೆಟೀರಿಯಲ್ಸ್ ಇದೆ ಕೋರ್ಟ್ ಮುಂದೆ ಇಶ್ಯೂಸ್ ಫ್ರೇಮ್ ಮಾಡಲಿಕ್ಕೆ, ಇದೆಲ್ಲದನ್ನು ಕನ್ಸಿಡರ್ ಮಾಡ್ಬೋದು. ಕ್ವಶನ್ ಏನು ಅಂದರೆ ಯಾವುದನ್ನು ಕನ್ಸಿಡರ್ ಮಾಡಬಾರ್ದು ಅಂತ. ಸೊ ಇನ್ನು ಪ್ಲೀಡಿಂಗ್ಸ್ ಆನ್ ಓತ್ ಕನ್ಸಿಡರ್ ಮಾಡ್ಬೋದು, ಡಾಕ್ಯುಮೆಂಟ್ಸ್ ಅದನ್ನು ಕೂಡ ಕನ್ಸಿಡರ್ ಮಾಡ್ಬೋದು. ಆದರೆ ಅಪ್ಲಿಕೇಶನ್ಸ್ ಅದ್ರ ಬಗ್ಗೆ ಎಲ್ಲೂ ಮೆನ್ಷನ್ ಕೊಟ್ಟಿಲ್ಲ ಪ್ರಾವಿಷನಲ್ಲಿ, ಸೊ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಆನ್ಸರ್ ಯಾವುದು? ಇನ್ ಅಪ್ಲಿಕೇಶನ್ಸ್, ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 9. ವಿಚ್ ಪ್ರಾವಿಷನ್ ಆಫ್ ದಿ ಕೋಡ್ ಡೀಲ್ಸ್ ವಿತ್ ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್? ಸಿಂಗ್ಯುಲರ್ ಕಾಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತಾರೆ, ಪ್ಲೂರಲ್ ಇದ್ದಾಗ ಕಾಸಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತಾರೆ. ಆ ಥರ ಕಾಸಸ್ ಆಫ್ ಆ್ಯಕ್ಷನನ್ನು ನಾವು ಜಾಯಿನ್ ಮಾಡಬಹುದಾ ಅಂತ ಕ್ವಶನ್ ಕೇಳಿದ್ದಾರೆ. ಪ್ರಾವಿಷನ್ ಯಾವುದು ಇದಕ್ಕೆ? ಆರ್ಡರ್ 2 ರೂಲ್ 3 ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್. ಸೊ ಇದರಲ್ಲಿ ಹೇಳೋದೇನೆಂದರೆ ತುಂಬ ಕಾಸಸ್ ಆಫ್ ಆ್ಯಕ್ಷನ್ ಇರುತ್ತೆ, ಅದನ್ನೆಲ್ಲ ಸೇರಿಸಿ ಎಷ್ಟು ಜನ ಪ್ಲೇಂಟಿಫ್ ಬರ್ಬೋದು, ಎಷ್ಟು ಜನ ಡಿಫೆಂಡೆಂಟ್ ಇರ್ಬೋದು, ಹಾಗಂತ ಒಂದು ಸಿಚುವೇಶನ್ ಅರೈಸ್ ಆದಾಗ ನಾವು ಹೇಗೆ ಡೀಲ್ ಮಾಡಬೇಕು ಅಂತ ಆರ್ಡರ್ 2 ರೂಲ್ 3 ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ 4 ಥರ ಸರ್ಕಮ್ಸ್ಟೆನ್ಸಸ್ ಆಗುತ್ತೆ. ಒಂದೇ ಪ್ಲೇಂಟಿಫು, ಒಂದೇ ಡಿಫೆಂಡೆಂಟು, ತುಂಬ ಜನ ಪ್ಲೇಂಟಿಫು, ಒಂದು ಡಿಫೆಂಡೆಂಟು, ಅಥವಾ ಒಂದು ಪ್ಲೇಂಟಿಫು, ತುಂಬ ಜನ ಡಿಫೆಂಡೆಂಟ್ಸ್ ಇರ್ತಾರೆ, ಅಥವಾ ತುಂಬ ಜನ ಪ್ಲೇಂಟಿಫ್ಸ್ ಇರ್ತಾರೆ, ತುಂಬ ಜನ ಡಿಫೆಂಡೆಂಟ್ಸ್ ಇರ್ತಾರೆ. ಈ ಎಲ್ಲ ಥರ ಸಿಚುಯೇಷನಲ್ಲೂ ಕಾಸ್ ಆಫ್ ಆ್ಯಕ್ಷನ್ನು ಕೂಡ ತುಂಬ ಇರುತ್ತೆ, ಬೇರೆ ಬೇರೆ ಕಾಸ್ ಆಫ್ ಆ್ಯಕ್ಷನ್ ಆಗ್ತಾ ಹೋಗುತ್ತೆ. ಯಾಕೆಂದರೆ ತುಂಬ ಜನ ಇರೋದಕ್ಕೆ ಒಬ್ಬರಿಗೆ ಒಂದು ಕಾಸ್ ಆಫ್ ಆ್ಯಕ್ಷನ್ ಇರ್ಬೋದು, ಇನ್ನೊಂದು ಕಾಸ್ ಆಫ್ ಆ್ಯಕ್ಷನ್ ಇರ್ಬೋದು, ಹಾಗೆ ಬೇರೆ ಬೇರೆ ಥರ ಕಾಸ್ ಆಫ್ ಆ್ಯಕ್ಷನ್ ಇರುತ್ತೆ. ಹೀಗೆಲ್ಲ ಈ ಥರ ಇದ್ದರೂ ಕೂಡ ಕ್ಯಾನ್ ವಿ ಜಾಯಿನ್ ಸಚ್ ಕಾಸಸ್ ಆಫ್ ಆ್ಯಕ್ಷನ್ ಅಂತ ಒಂದು ಕ್ವಶನ್ ಬರುತ್ತೆ. ಆವಾಗ ನಾವು ಯಾವುದನ್ನು ರೆಫರ್ ಮಾಡಬೇಕು? ಆರ್ಡರ್ 2 ರೂಲ್ 3. It says it can be done under these circumstances. Causes of action can be joined, which is known as joinder of causes of action. ಆದರೆ with certain subject to certain exceptions. ಕೆಲವೊಂದು ಎಕ್ಸೆಪ್ಷನ್ಸ್ ಇದೆ. ಹೇಗೆ ಅಂದರೆ ಪ್ಲೇಂಟಿಫನ್ನು ಜಾಯಿನ್ ಮಾಡಲಿಕ್ಕೆ ಅದು ಜಾಯಿಂಡರ್ ಆಫ್ ಪ್ಲೇಂಟಿಫ್ಸ್ ಅಂತ, ಈಗ ಸೆಕೆಂಡ್ ಪಾಯಿಂಟ್ ಉಂಟಲ್ಲ, ಜಾಯಿಂಡರ್ ಆಫ್ ಪ್ಲೇಂಟಿಫ್ಸ್, ಅದು ಆರ್ಡರ್ 1 ರೂಲ್ 1 ಅಲ್ಲಿ ಹೇಳುತ್ತೆ. ಪ್ಲೇಂಟಿಫ್ಸ್ಗೇನು ದೇ ಮಸ್ಟ್ ಬಿ ಜಾಯಿಂಟ್ಲಿ ಇಂಟ್ರೆಸ್ಟೆಡ್, ಅವ್ರ ಮಧ್ಯೆ ಯಾವುದಾದ್ರು ಕಾಮನ್ ಲಾ ಅಥವಾ ಕಾಮನ್ ಫ್ಯಾಕ್ಟ್ ಇನ್ವಾಲ್ವ್ ಆಗಿರಬೇಕು, ಅಥವಾ ಕಾಸ್ ಆಫ್ ಆ್ಯಕ್ಷನ್ ಏನು ಅರೈಸ್ ಆಗಿರುತ್ತೆ ಇಟ್ ಮಸ್ಟ್ ಬಿ ಔಟ್ ಆಫ್ ಸೇಮ್ ಆ್ಯಕ್ಟ್ ಆರ್ ಟ್ರಾನ್ಸಾಕ್ಷನ್, ಒಂದೇ ಒಂದು ಆ್ಯಕ್ಟಲ್ಲಿ ಅಥವಾ ಟ್ರಾನ್ಸಾಕ್ಷನಲ್ಲಿ ಆಗಿರಬೇಕು, ಅದು ಜಾಯಿಂಡರ್ ಆಫ್ ಪ್ಲೇಂಟಿಫ್. ಹಾಗೆ ಮಾಡ್ಬೋದು. ಇನ್ನು ತುಂಬ ಜನ ಡಿಫೆಂಡೆಂಟ್ಸನ್ನು ಜಾಯಿನ್ ಮಾಡುವಾಗ ಥರ್ಡ್ ಪಾಯಿಂಟ್ ಏನು ಹೇಳುತ್ತೆ? ದೇರ್ ಕ್ಯಾನ್ ಬಿ ಜಾಯಿಂಡರ್ ಆಫ್ ಡಿಫೆಂಡೆಂಟ್ಸ್. ಯಾವುದು? ಆರ್ಡರ್ 1 ರೂಲ್ 3 ಅಲ್ಲಿ ಹೇಳ್ತಾರೆ. ಆವಾಗ ಏನು ಎಕ್ಸೆಪ್ಷನ್ ಏನು ಅಥವಾ ಕಂಡೀಷನ್ ಏನು? ಎಕ್ಸೆಪ್ಷನ್ ಹೇಳೋದಕ್ಕಿಂತ ಕಂಡೀಷನ್ ಅಂತ ಹೇಳ್ಬೋದು. ಅಷ್ಟು ಡಿಫೆಂಡೆಂಟ್ಸ್ ಮೇಲೆ ಏನು ರಿಲೀಫ್ ಕೇಳಿರ್ತಾರೆ ಅದೆಲ್ಲದು ಕಾಮನ್ ಆಗಿರಬೇಕು, ಅಥವಾ ಅದು ಒಂದು ಆ್ಯಕ್ಟ್ ಅಥವಾ ಟ್ರಾನ್ಸಾಕ್ಷನ್ ಮೇಲೆ ಬೇಸ್ ಆಗಿರಬೇಕು. ಹೀಗೆ ಈ ಥರ ಅಂದರೆ ನ್ಯಾಚುರಲಿ ನಾವು ಏನು ನೋಡ್ತೀವಿ, ದೇರ್ ಮಸ್ಟ್ ಬಿ ಎ ಕಾಮನ್ ಇಂಟ್ರೆಸ್ಟ್, ದ ಕಾಮನ್ ಲಾ ಆರ್ ಕಾಮನ್ ಫ್ಯಾಕ್ಟ್ ಇನ್ವಾಲ್ವ್ಡ್. ಹಾಗೆ ಇರುವಾಗ ಮಾತ್ರ ಈ ಸೆವೆರಲ್ ಕಾಸಸ್ ಆಫ್ ಆ್ಯಕ್ಷನನ್ನು ಜಾಯಿನ್ ಮಾಡಿ ಜಾಯಿಂಡರ್ ಆಫ್ ಕಾಸಸ್ ಆಫ್ ಆ್ಯಕ್ಷನ್ ಅಂತ ಹೇಳ್ತಾರೆ.
ಆರ್ಡರ್ ಟು ರೂಲ್ 3 ಇದ್ರ ಪ್ರಾವಿಷನ್ನು. ಕ್ವಶನ್ನು ಸಿಂಪಲ್, ಯಾವ ಪ್ರಾವಿಷನ್ನು ಹೇಳುತ್ತೆ ಅಂತ. ಸೊ ಆನ್ಸರ್ ಈಸ್ ಆರ್ಡರ್ ಟು ರೂಲ್ 3, ಎ ಆಪ್ಷನ್. ಇನ್ನು ಲಾಸ್ಟ್ ಕ್ವಶನ್ಗೆ ಹೋಗೋಣ. ವಿಚ್ ಆರ್ಡರ್ ಆಫ್ ದಿ ಸಿವಿಲ್ ಪ್ರೊಸೀಜರ್ ಕೋಡ್ ಪ್ರೊವೈಡ್ಸ್ ಫಾರ್ ಅ ರೆಪ್ರೆಸೆಂಟೇಟಿವ್ ಸೂಟ್? ಇಲ್ಲಿ ಕ್ವಶನ್ ಏನು, ವಿಚ್ ಆರ್ಡರ್ ಅಂತ ಕೇಳಿದ್ದಾರೆ. ಸೊ ಆರ್ಡರ್ 1, ಆರ್ಡರ್ 2, ಆರ್ಡರ್ 3 ಅಂತ ಇದೆ. ರೂಲ್ ಎಲ್ಲದಕ್ಕೂ 1, 1, 1 ಅಂತಲೇ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಆಪ್ಷನ್ಸಲ್ಲಿ ರೆಪ್ರೆಸೆಂಟೇಟಿವ್ ಸೂಟ್ ಬಗ್ಗೆ ಕರೆಕ್ಟ್ ಪ್ರಾವಿಷನ್ ಕೊಡಲಿಲ್ಲ. ಅದು ಆರ್ಡರ್ 1 ರೂಲ್ 8 ಆಗಬೇಕು ಆ್ಯಕ್ಚುಲಿ. ಆದರೆ ಕೇವಲ ಆರ್ಡರ್ ಅಂತ ಕೇಳಿದ್ದಕ್ಕೆ ವಿ ಕ್ಯಾನ್ ಕನ್ಸಿಡರ್ ದಿಸ್ ಕ್ವಶನ್ ಆ್ಯಂಡ್ ವಿ ಕ್ಯಾನ್ ಫರ್ದರ್ ಮೂವ್ ಆನ್. ರೆಪ್ರೆಸೆಂಟೇಟಿವ್ ಸೂಟ್ ಅಂದರೆ ಏನು ಹೇಳುತ್ತೆ ನೋಡೋಣ. ಆರ್ಡರ್ 1 ರೂಲ್ 8 ರೆಪ್ರೆಸೆಂಟೇಟಿವ್ ಸೂಟ್, ಅದರದ್ದು ಹೆಡ್ಡಿಂಗ್ ಏನಂದರೆ, 1 person may sue or defend on behalf of all in same interest. ಹಲವು ಜನರ ಪರವಾಗಿ ಒಬ್ಬ ಅಥವಾ ಸ್ವಲ್ಪ ಜನ ಕೇಸನ್ನು ಫೈಲ್ ಮಾಡ್ಬೋದು ಅಥವಾ ಡಿಫೆಂಡ್ ಮಾಡ್ಬೋದು ಅಂತ ಹೇಳಿ ಒಂದು ಆರ್ಡರ್ 1 ರೂಲ್ 8 ರೆಪ್ರೆಸೆಂಟೇಟಿವ್ ಸೂಟ್ ಅಂತ ಹೇಳುತ್ತೆ. ಈಗ ಜನರಲ್ ರೂಲ್ ಏನು ಹೇಳಿ, ಯಾರ್ಯಾರಿಗೆ ಇಂಟ್ರೆಸ್ಟ್ ಉಂಟು ಅವರೆಲ್ಲ ಪಾರ್ಟಿಗಳಾಗಬೇಕು ಕೇಸಲ್ಲಿ ಹೇಳುವಂಥದ್ದು ಜನರಲ್ ರೂಲು. ಆದರೆ ರೆಪ್ರೆಸೆಂಟೇಟಿವ್ ಸೂಟ್ ಏನು ಹೇಳುತ್ತೆ, ಕೆಲವು ಜನಗಳು ಮಾತ್ರ ಹಲವು ಜನರ ಪರವಾಗಿ ಕೇಸ್ ಫೈಲ್ ಮಾಡ್ಬೋದು ಅಥವಾ ಕೇಸ್ ಡಿಫೆಂಡ್ ಮಾಡ್ಬೋದು. ಸೊ ದಿಸ್ ಇಸ್ ಎಕ್ಸೆಪ್ಷನ್. ಈ ರೆಪ್ರೆಸೆಂಟೇಟಿವ್ ಸೂಟ್ ಹೇಳುವಂಥ ಒಂದು ಕಾನ್ಸೆಪ್ಟೇ ಇಟ್ಸ್ ಅನ್ ಎಕ್ಸೆಪ್ಷನ್ ಟು ದಿ ಜನರಲ್ ರೂಲ್. ರೆಪ್ರೆಸೆಂಟೇಟಿವ್ ಸೂಟ್ ಆಗಲಿಕ್ಕೆ ಏನೇನೆಲ್ಲ ಆಗಬೇಕು? ಒಂದು, ಇಟ್ ಈಸ್ ಅ ಸೂಟ್ ಫೈಲ್ಡ್ ಬೈ 1 or more persons ಆನ್ ಬಿಹಾಫ್ ಆಫ್ ದೆಮ್ಸೆಲ್ವ್ಸ್ ಆ್ಯಂಡ್ ಅದರ್ಸ್. ಬೇರೆಯವರ ಪರವಾಗಿ ಹಾಕಿರುವಂಥ ಕೇಸು, ಸ್ವಲ್ಪ ಜನ ಅಥವಾ ಒಬ್ಬ ಅಥವಾ ಇಬ್ಬರು ಮೂರು. ಅಥವಾ ಸೂಟ್ ಫೈಲ್ಡ್ ಅಗೇನ್ಸ್ಟ್ 1 or more persons ಆನ್ ಬಿಹಾಫ್ ಆಫ್ ಅದರ್ಸ್, ಬೇರೆಯವರ ಪರವಾಗಿ ಡಿಫೆಂಡ್ ಮಾಡ್ತಾರೆ. ಹಾಗಿರುವಾಗ ಸಹಿತ ರೆಪ್ರೆಸೆಂಟೇಟಿವ್ ಸೂಟ್ ಆಗುತ್ತೆ. ಆದರೆ ಕಂಡೀಷನ್ ಏನು, ದೇ ಮಸ್ಟ್ ಬಿ ಹ್ಯಾವಿಂಗ್ ಸೇಮ್ ಇಂಟ್ರೆಸ್ಟ್, ಒಂದೇ ರೀತಿಯಾದ ಇಂಟ್ರೆಸ್ಟ್ ಇರಬೇಕು ರೆಪ್ರೆಸೆಂಟೇಟಿವ್ ಸೂಟಲ್ಲಿ. ಮತ್ತು ದೇರ್ ಮಸ್ಟ್ ಬಿ ಪರ್ಮಿಷನ್ ಆಫ್ ದಿ ಕೋರ್ಟ್ ಪರ್ಮಿಷನ್ ಇಲ್ಲದೆ ರೆಪ್ರೆಸೆಂಟೇಟಿವ್ ಸೂಟ್ ಫೈಲ್ ಮಾಡಲಿಕ್ಕೆ ಆಗೋದಿಲ್ಲ. ಅಷ್ಟು ಕೋರ್ಟ್ ಪರ್ಮಿಷನ್ ಅಪ್ಲೈ ಮಾಡಿ ಆಮೇಲೆ ರೆಪ್ರೆಸೆಂಟೇಟಿವ್ ಸೂಟನ್ನು ಫೈಲ್ ಮಾಡ್ತಾರೆ. ಹಾಗಿರುವಾಗ ಕೋರ್ಟ್ ಏನು ಹೇಳುತ್ತೆ, ಇಶ್ಯೂ ನೋಟಿಸ್ ಟು ಆಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್. ಯಾರ್ಯಾರು ಇಂಟ್ರೆಸ್ಟೆಡ್ ಪರ್ಸನ್ ಇದ್ದಾರೆ ಅವರಿಗೆಲ್ಲರಿಗೂ ಈ ರೆಪ್ರೆಸೆಂಟೇಟಿವ್ ಸೂಟಿನ ನೋಟಿಸ್ ಕೊಡಿ. ಇಫ್ ನಾಟ್ ಪ್ರಾಕ್ಟಿಕಬಲ್, ಎಲ್ರಿಗೂ ನೋಟಿಸ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದರೆ ಕೋರ್ಟಿಗೆ, ದೆನ್ ಇಟ್ ಕ್ಯಾನ್ ಬಿ ಡನ್ ಥ್ರೂ ಪಬ್ಲಿಕ್ ಅಡ್ವರ್ಟೈಸ್ಮೆಂಟನ್ನು ಕೊಡಿ, ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಹಾಗೆ ನೋಟಿಸ್ ಕೊಟ್ಟಾಗ ಯಾವುದಾದ್ರು ಇಂಟ್ರೆಸ್ಟೆಡ್ ಪರ್ಸನ್ ಪಾರ್ಟಿ ಅಲ್ಲದೆ ಇದ್ದರೆ ಹಿ ಕ್ಯಾನ್ ಗೋ ಟು ಕೋರ್ಟಿಗೆ ಹೋಗಿ ನನ್ನನ್ನು ಪಾರ್ಟಿ ಮಾಡಿ ಅಂತ ಕೋರ್ಟಿಗೆ ಅಪ್ಲೈ ಮಾಡ್ಬೋದು. ಹಾಗೆ ಪಾಸಿಬಿಲಿಟಿ ಇದೆ, ನಾನು ಈ ಪಾರ್ಟಿಲಿ ಈ ಸೂಟಲ್ಲಿ ಇಂಟ್ರೆಸ್ಟೆಡ್ ಪರ್ಸನ್ನು, ಸೊ ನನ್ನನ್ನು ಪಾರ್ಟಿ ಮಾಡಿ ಅಂತ ಆ ಇಂಟ್ರೆಸ್ಟೆಡ್ ಪರ್ಸನ್ ಕೇಳ್ಬೋದು. ಹೀಗೆ ರೆಪ್ರೆಸೆಂಟೇಟಿವ್ ಸೂಟ್ ಫೈಲ್ ಆದಾಗ ಆ ಪಾರ್ಟಿಗಳು ಅವರವರಲ್ಲೇ ಕೇಸನ್ನು ಕಾಂಪ್ರಮೈಸ್ ಮಾಡಲಿಕ್ಕಿಲ್ಲ, ಕೇಸನ್ನು ವಿಡ್ರಾ ಮಾಡಲಿಕ್ಕಿಲ್ಲ, ಅಥವಾ ಕೆಲವೊಂದು ಕ್ಲೇಮನ್ನು ಅಬ್ಯಾಂಡನ್ ಅಂತ ಹೇಳ್ತಾರೆ, ಅದನ್ನು ಬಿಡಲಿಕ್ಕಿಲ್ಲ. ಹಾಗಂತ ಅದು ಅಬ್ಸಲ್ಯೂಟ್ ರೂಲಾ ಅಲ್ಲ. ಎಲ್ಲ ಇಂಟ್ರೆಸ್ಟೆಡ್ ಪರ್ಸನ್ಸ್ಗೆ ನೋಟಿಸ್ ಕೊಟ್ಟರೆ ದೆನ್ ಇಟ್ ಇಸ್ ಪರ್ಮಿಸಿಬಲ್. ನೋಟಿಸ್ ಅಥವಾ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು. ಹಾಗೆ ಕೊಟ್ಟು ಆಮೇಲೆ ಇದೆಲ್ಲ ವಿಡ್ರಾವಲ್ ಕಾಂಪ್ರಮೈಸ್ ಮಾಡ್ತೇವೆ ಅಂದರೆ ದೆನ್ ಇಟ್ಸ್ ಓಕೆ. ನೋಟಿಸ್ ಕೊಡದೆ ಅಥವಾ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್ ಕೊಡದೆ ಈ ಥರ ಕಾಂಪ್ರಮೈಸು, ಸೆಟ್ಲ್ಮೆಂಟು, ಅರೇಂಜ್ಮೆಂಟು ಆ ಥರ ಯಾವುದೇ ತರಹ ಕೋರ್ಟಲ್ಲಿ ಈ ಪಾರ್ಟಿಗಳು ರೆಪ್ರೆಸೆಂಟೇಟಿವ್ ಸೂಟಲ್ಲಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಈಗ ಆ ಪಾರ್ಟಿಗಳು ಯಾರು ರೆಪ್ರೆಸೆಂಟೇಟಿವ್ ಸೂಟ್ ನಡೆಸ್ತಿದ್ದಾರೆ ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಸರಿಯಾಗಿ ರೆಪ್ರೆಸೆಂಟ್ ಮಾಡ್ತಾ ಇಲ್ಲ ಅಂತ ಅನಿಸಿದರೆ ಆ ಪಾರ್ಟಿಗಳನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು, ಬೇರೆ ಪಾರ್ಟಿಗಳನ್ನು ತರ್ಬೋದು, ಅವರನ್ನು ರೆಪ್ರೆಸೆಂಟ್ ಮಾಡಿ ಅಂತ ಹೇಳ್ಬೋದು. ಇನ್ನು ಈ ರೆಪ್ರೆಸೆಂಟೇಟಿವ್ ಸೂಟಲ್ಲಿ ಏನು ಡಿಗ್ರಿ ಆಗತ್ತೆ ಅದು ಯಾರ್ಯಾರು ಇಂಟ್ರೆಸ್ಟೆಡ್ ಪರ್ಸನ್ಸ್ ಇರ್ತಾರೆ, ಅವರು ಪಾರ್ಟಿ ಇರಲಿ ಅಥವಾ ಇಲ್ಲದೆ ಇರಲಿ, ಅವ್ರಿಗೆಲ್ಲರಿಗೂ ಬೈಂಡಿಂಗ್ ಆಗುತ್ತೆ. ಸೊ ಎವ್ರಿವನ್ ಇಸ್ ಬೌಂಡ್ ಬೈ ದಿ ಡಿಗ್ರಿ. ಎವ್ರಿವನ್ ಅಂದರೆ ಯಾರು? ಆಲ್ ಇಂಟ್ರೆಸ್ಟೆಡ್ ಪರ್ಸನ್ಸ್, ವೆದರ್ ದೇ ಆರ್ ಪಾರ್ಟಿ ಆರ್ ದೇ ಆರ್ ನಾಟ್ ಪಾರ್ಟಿ. ಹೀಗೆ ಇದ್ದರೆ ಮಾತ್ರ ಇದಕ್ಕೆ ಏನು ರೆಪ್ರೆಸೆಂಟೇಟಿವ್ ಸೂಟ್ ಅಂತ ಹೇಳ್ತಾರೆ. ಅದನ್ನು ಆರ್ಡರ್ 1 ರೂಲ್ 8 ನಾವು ಓದ್ಕೊಳ್ಬೋದು. ಆನ್ಸರ್ ಏನು ಇದಕ್ಕೆ?
ಆರ್ಡರ್ 1 ರೂಲ್ 1 ಅಂತ ತೊಗೊಳ್ಬೋದು. ಆರ್ಡರ್ 1 ರೂಲ್ 1 ಜಾಯಿಂಡರ್ ಆಫ್ ಪ್ಲೇಂಟಿಫ್ ಬಗ್ಗೆ ಹೇಳುವಂಥದ್ದು. ಆದರೆ ಇಲ್ಲಿ ಆರ್ಡರ್ 1 ರೂಲ್ 8 ಆ್ಯಕ್ಚುಲ್ ಕರೆಕ್ಟ್ ಆನ್ಸರ್. ಆದರೆ ಇಲ್ಲಿ ಕೇವಲ ಆರ್ಡರ್ ಅಂತ ಕೊಟ್ಟಿರೋದಕ್ಕೆ ನಾವು ಎ ಆಪ್ಷನನ್ನು ಆನ್ಸರ್ ಅಂತ ತೊಗೊಳ್ಬೋದು. ಇಲ್ಲಿ ತನಕ 5 ಕ್ವಶನ್ಸು ಅಂದರೆ ಕ್ವಶನ್ ನಂಬರ್ 6 ಟು ಕ್ವಶನ್ ನಂಬರ್ 10 ತನಕ ನಾವು ಡಿಸ್ಕಸ್ ಮಾಡಿದ್ವಿ. ಹಾಗೆ ಇನ್ನೂ ಮುಂದೆ ಕೆಲವೊಂದು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೇನೆ. ಇಲ್ಲಿ ತನಕ ನೀವು ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಜುಡಿಷಿಯಲ್ ಎಕ್ಸಾಮ್ ಇಂಟ್ರೆಸ್ಟ್ ಇರುವಂತಹ ಫ್ರೆಂಡ್ಸ್ಗೆ. ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಕೂಡ ಮಾಡಿ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಧನ್ಯವಾದಗಳು.